ವೀಕ್ಷಕರೇ, ಅದು 2017 ಮಾರ್ಚ್ 25ನೇ ತಾರೀಕು. ಸ್ಥಳ ಇಂಡೋನೇಷಿಯಾ. ಇಲ್ಲಿಯ ಕಾಡೊಂದ್ರ ಪಕ್ಕದಲ್ಲಿ 25 ವರ್ಷ ವಯಸ್ಸಿನ ಅಕ್ಬರ್ ಎಂಬ ಯುವ ರೈತ ತನ್ನ ಜಮೀನಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಕೊಂಡಿದ್ದ. ಕಾಡಿನ ಪಕ್ಕದಲ್ಲಿ ಅವನಿಗೆ ಸ್ವಲ್ಪ ಜಮೀನಿತ್ತು. ಅದು ಬಹುಮಟ್ಟಿಗೆ ನೀರಾವರಿಯ ಜಮೀನು. ಇಲ್ಲಿ ಕೆಂಪು ಬಣ್ಣದ ಪಾಮ್ ಹಣ್ಣುಗಳನ್ನ ಅವನು ಬೆಳೆದಿದ್ದ. ಅವು ಈಗ ಕೊಯ್ಲಿಗೆ ಬಂದಿದ್ವು. ಇಲ್ಲೆಲ್ಲ ಇಂಥ ಸಣ್ಣ ಬೇರೆ ಹಣ್ಣುಗಳನ್ನ ಹೆಚ್ಚಾಗಿ ಬೆಳೀತಾರೆ. ಇವರು ಈ ಹಣ್ಣುಗಳನ್ನ ವೃಕ್ಷಗಳಿಂದ ಯಾವ ರೀತಿ ಕಟಾವು ಮಾಡ್ತಾರೆ ಅಂದ್ರೆ, ಒಂದು ಉದ್ದನೆಯ ಹಗ್ಗ ಅಥವಾ ಕೋಲಿಗೆ ಜೆ ಆಕಾರದ ಚೂಪನೆಯ ಹುಕ್ಕನ್ನ ಬಳಸಿ ಅದನ್ನ ಮರದ ಮೇಲಿರುವಂತಹ ಹಣ್ಣಿನ ಗೊಂಚಲಿಗೆ ಹಾಕಿ ಎಳಿತಾರೆ. ಆಗ ಅವು ಕೆಳಗ್ ಬೀಳ್ತವೆ. ಹಾಗೆ ನೆಲಕ್ಕೆ ಬಿದ್ದಂತ ಆ ಹಣ್ಣುಗಳನ್ನ ಸಣ್ಣ ಕೈಗಾಡಿಯಲ್ಲಿ ತುಂಬಿ ಮನೆಯ ಪಕ್ಕದಲ್ಲಿದ್ದಂತ ಕಣಕ್ಕೆ ತಂದಿಳಿಸಿ ಅವುಗಳನ್ನ ನಿಧಾನವಾಗಿ ಬಿಡಿಸಿ ಅವುಗಳಿಂದ ಪಾಮ್ ಎಣ್ಣೆಯನ್ನ ಗಾಣದ ಮೂಲಕ ತೆಗಿತಾರೆ. ಇದೇ ರೀತಿ ಅವತ್ತು ಮಾರ್ಚ್ 25ನೇ ತಾರೀಕು ಅಕ್ಬರ್ ತನ್ನ ಜಮೀನಿನಲ್ಲಿ ಇದೇ ಕೆಲಸವನ್ನ ಮಾಡ್ತಿದ್ದ. ಇದು ಅವನಿಗೆ ನಿತ್ಯದ ಕೆಲಸ ಆಗಿತ್ತು. ಈ ಅಕ್ಬರ್ನ ಹೆಂಡತಿ ಮಕ್ಕಳು ಊರಲ್ಲಿ ಇರ್ಲಿಲ್ವಾದ್ರಿಂದ ಅವತ್ತು ಜಮೀನಿನಲ್ಲಿ ಇನ್ನೂ ಹೆಚ್ಚು ಕಾಲ ಅವನು ಕೆಲಸದಲ್ಲಿ ತೊಡಗಿದ್ದ. ಹೇಗೂ ಮನೆಯಲ್ಲಿ ಒಬ್ನೇ ಇರಬೇಕು, ಅದ್ರ ಬದಲು ಹೊಲದಲ್ಲಾದ್ರೂ ಹೆಚ್ಚು ಹೊತ್ತು ಕೆಲಸ ಮಾಡಿ ಇನ್ನಷ್ಟು ಹೆಚ್ಚು ಹಣ್ಣುಗಳನ್ನ ಸಂಗ್ರಹ ಮಾಡೋಣ ಅಂತ ಅವನು ಜಮೀನಿನಲ್ಲಿ ಉಳಿದ. ನಿಧಾನವಾಗಿ ಸಂಜೆ ಗತ್ತಲು ದಾಟಿ ಅದಾಗಲೇ ಸೂರ್ಯ ಅಸ್ತಂಗತವಾಗ್ತಿದ್ದ. ಸುತ್ತ ಕತ್ತಲು ಆವರಿಸಿದಾಗ ಅವನಿಗೆ ಮರದ ಮೇಲಿದ್ದಂತ ಪಾಮ್ ಹಣ್ಣುಗಳು ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಸರಿ, ಕತ್ಲೆ ಆಯ್ತಲ್ಲ ಅಂತ ಅವನು ಮನೆ ಕಡೆ ಹೋಗೋದಿಕ್ಕೆ ರೆಡಿಯಾದ. ಅದಲ್ಲದೆ ಕತ್ಲಾದ ಮೇಲೆ ಕಾಡಿನ ಪಕ್ಕದಲ್ಲಿ ಇದ್ದಂತ ಆ ಜಮೀನಿನ ಸುತ್ತಮುತ್ತ ಇರೋದು ಕೂಡ ಅಪಾಯಕಾರಿನೇ ಆಗಿತ್ತು. ಹಾಗಾಗಿ ಕೆಲಸವನ್ನು ನಿಲ್ಲಿಸಿದಂತ ಅಕ್ಬರ್ ಕೆಳಗೆ ಬಿದ್ದಂತ ಪಾಮ್ ಹಣ್ಣುಗಳನ್ನೆಲ್ಲ ಕಲೆ ಹಾಕಿ ತಳ್ಳುವಂತ ಗಾಡಿಯಲ್ಲಿ ತುಂಬಿ ಮನೆ ಕಡೆ ಹೆಜ್ಜೆ ಹಾಕ್ತಾ. ಅವನು ಮನೆ ಕಡೆ ಹೋಗುವಾಗ ಅವನ ಕಣ್ಣಿಗೆ ನಂಬದೇ ಇರುವಂತ ವಿಚಿತ್ರ ಹಾಗೂ ನಂಬೋದಿಕ್ಕೆ ಸಾಧ್ಯವಾಗದಂತ ದೃಶ್ಯವೊಂದನ್ನು ಅವನು ಗಮನಿಸ್ತಾನೆ. ಈ ಒಂದು ದೃಶ್ಯವನ್ನ ಅವನು ನೋಡಿದ್ಮೇಲೆ ಅವನ ಕತೆ ಏನಾಯ್ತು ಗೊತ್ತಾ ವೀಕ್ಷಕರೇ? ಇದು ನಿಜಕ್ಕೂ ನಿಮ್ಗೆ ಸೋಜಿಗವನ್ನ ಉಂಟುಮಾಡುತ್ತೆ. ಅವತ್ತು ಅಕ್ಬರ್ ಕೆಲಸವನ್ನ ಮುಗಿಸಿ ಹೋಗುವಾಗ ಅಂಥದ್ದು ಏನ್ ನೋಡ್ದ, ಆಮೇಲೆ ಅವನಿಗೆ ಏನಾಯ್ತು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ರೋಚಕ ಮತ್ತು ಆಸಕ್ತಿಕರ ಘಟನೆಯನ್ನ ತಿಳಿತಾ ಹೋಗೋಣ. ವೀಕ್ಷಕರೇ, ಅವತ್ತು ಅಕ್ಬರ್ ತನ್ನೆಲ್ಲ ಕೆಲಸವನ್ನ ಮುಗಿಸಿ ಮನೆಗೆ ಬರುವಂತ ಸ್ವಲ್ಪ ಹೊತ್ತಿನಲ್ಲಿ ಅವನ ಮನೆಯ ಪಕ್ಕದ ನಿವಾಸಿ ಒಬ್ಬನಿಗೆ ಈ ಅಕ್ಬರ್ನ ಹೊಲದ ಪಕ್ಕದ ಕಾಡಿನಲ್ಲಿ ಏನೋ ವಿಚಿತ್ರವಾದಂತ ಸದ್ದು ಕೇಳಿಸುತ್ತೆ. ಅದು ಕಾಡಾಗಿದ್ರಿಂದ ಅಲ್ಲಿ ಅಂತ ಸದ್ದುಗಳು ರಾತ್ರಿ ವೇಳೆ ಕೇಳಿಸೋದು ಬಹು ಕಾಮನ್. ಬಹುಶಃ ಕಾಡಿನ ಪ್ರಾಣಿಗಳು ಯಾವೋ ಪರಸ್ಪರ ಕಿತ್ತಾಡ್ಕೊಂಡಿರಬಹುದು ಅಂತ ಈತ ಭಾವಿಸಿದ್ದ. ಬಹುಶಃ ಅದು ಕಾಡು ಕೋತಿನೋ ಅಥವಾ ಕಾಡು ಬೆಕ್ಕಿನ ಸದ್ದು ಇರಬೇಕು ಅಂತ ಆತ ಭಾವಿಸ್ತಾನೆ. ಆ ಒಂದು ಸದ್ದಿಗೆ ನಿದ್ರೆಯಿಂದ ಎದ್ದಿದ್ದಂತ ಅವನು ಅದ್ರ ಬಗ್ಗೆ ಸ್ವಲ್ಪ ಕೂಡ ಯೋಚಿಸದೆ ಪುನಃ ಮತ್ತೆ ಮಲಗ್ತಾನೆ. ಆ ಹೊತ್ತಿಗೆ ಆ ಒಂದು ವಿಚಿತ್ರ ಸದ್ದು ಕೂಡ ಬಂದಾಗುತ್ತೆ. ಇದ್ರ ಮಾರನೇ ದಿನ ಈ ಪಕ್ಕದ ಮನೆ ನಿವಾಸಿ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊಲಕ್ಕೆ ಪಾಮ್ ಹಣ್ಣುಗಳನ್ನ ಕಟಾವು ಮಾಡುವಂತ ಕೆಲಸಕ್ಕೆ ಬಂದಿದ್ದ. ಪ್ರತಿದಿನ ಕೂಡ ಅವನು ಬರುವಂತ ವೇಳೆಗೆ ಅಕ್ಬರ್ ಕೂಡ ಅಲ್ಲಿ ಬಂದಿರ್ತಿದ್ದ. ಇಬ್ಬರು ಸೇರಿ ಜಮೀನಲ್ಲಿ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಅವತ್ತು ಹೊಲದಲ್ಲಿ ಎಲ್ಲೂ ಕೂಡ ಈ ಅಕ್ಬರ್ನ ಸುಳುವೇ ಇಲ್ಲ. ಅಕ್ಬರ್ನ ಮನೆಗೆ ಬಂದು ನೋಡಿದಾಗ್ಲೂ ಕೂಡ ಅವನ ಮನೆ ಲಾಕ್ ಆಗಿತ್ತು. ಅಲ್ಲೂ ಕೂಡ ಅಕ್ಬರ್ ಇರ್ಲಿಲ್ಲ. ನಿನ್ನೆ ಜಾಸ್ತಿ ಹೊತ್ತು ಕೆಲಸವನ್ನ ಮಾಡಿದಂತ ಈ ಅಕ್ಬರ್ ಮನೆ ಕಡೆ ಹೊರಟಿದ್ದನ್ನ ಅವನು ಕೂಡ ನೋಡಿದ್ದ. ಆದ್ರೆ ಅವನ ಮನೆಯ ಪರಿಸ್ಥಿತಿ ನೋಡಿದ್ರೆ ಅವನು ರಾತ್ರಿ ಮನೆಗೆ ಬಂದಂತೆ ಕಾಣಲಿಲ್ಲ. ಆ ಮನೆ ಬಾಗಿಲು ಬಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಬರ್ಲಿಲ್ಲ. ಈ ಅಕ್ಬರ್ಗೆ ಏನಾಯ್ತು ಅಂತ ಅವನಿಗೆ ಈಗ ಚಿಂತೆ ಶುರುವಾಯ್ತು. ಪಕ್ಕದಲ್ಲೇ ಇದ್ದಂತ ಈ ಅಕ್ಬರ್ನ ಅಂಕಲ್ ಮನೆಗೆ ಹೋಗಿ ಇದೆಲ್ಲವನ್ನು ಕೂಡ ಅವನು ತಿಳಿಸ್ತಾನೆ. ಆಗ ಇದೆಲ್ಲ ಕೇಳಿ ತಿಳಿದಂತ ಅಕ್ಬರ್ನ ಅಂಕಲ್ ಪಕ್ಕದ ಮನೆಯವ್ರ ಜೊತೆ ಅಕ್ಬರ್ ಮನೆಗೆ ಬಂದಿದ್ರು. ಆ ಮನೆಯ ಡೋರ್ ಲಾಕ್ ಆಗಿತ್ತು. ಕಿಟಕಿಯಿಂದ ಒಳಗ್ ನೋಡಿದಾಗ ಒಳಗೆ ಅಕ್ಬರ್ ಇಲ್ಲದೆ ಇದ್ದದ್ದು ಅವ್ರಿಗೆ ಕನ್ಫರ್ಮ್ ಆಗುತ್ತೆ. ಸುತ್ತ ನೋಡಿದಾಗ ಅವ್ರಿಗೆ ಅಲ್ಲೊಂದು ವಿಚಿತ್ರ ಸಂಗತಿ ಗಮನಕ್ಕೆ ಬರುತ್ತೆ. ಅದೇನು ಅಂದ್ರೆ, ದಿನ ಕೂಡ ಪಾಮ್ ಹಣ್ಣುಗಳನ್ನ ಹೊತ್ತು ತರ್ತಿದ್ದಂತ ಅಕ್ಬರ್ನ ಆ ತಳ್ಳು ಗಾಡಿಯನ್ನ ಆತ ದಿನ ಕೂಡ ಮನೆ ಮುಂದೆನೆ ನಿಲ್ಲಿಸ್ತಿದ್ದ. ಆದ್ರೆ ಅವತ್ತು ಆ ಗಾಡಿಯಲ್ಲೆಲ್ಲೂ ಇರ್ಲಿಲ್ಲ. ಅಂದ್ರೆ ಈ ಅಕ್ಬರ್ ಹಿಂದಿನ ದಿನ ರಾತ್ರಿ ಮನೆಗೆ ಬಂದೇ ಇಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ಅವನಿನ್ನೂ ಕೂಡ ಕಾಡಲ್ಲಿ ಇರಬಹುದು ಅಂತ ಅವರು ಭಾವಿಸಿದ್ರು. ಅವನು ರಾತ್ರಿ ಕಳೆದ್ರೂ ಕೂಡ ಆ ಕಾಡಿನ ಹೊಲದಿಂದ ಇನ್ನೂ ಕೂಡ ವಾಪಸ್ ಬಂದಿಲ್ಲ ಅಂದ್ರೆ ಖಂಡಿತ ಏನೋ ಅಪಾಯ ಆಗಿರಬಹುದು ಅಂತ ಅವರು ಭಾವಿಸಿ ಅವನ ಅಂಕಲ್ ಈ ಒಂದು ವಿಷಯವನ್ನ ಊರಿನ ಪಂಚಾಯಿತಿ ಪ್ರಮುಖರ ಮುಂದೆ ಹೇಳಿ ಅಕ್ಬರನ್ನ ಹುಡುಕೋದಿಕ್ಕೆ ಅವರೆಲ್ಲರ ಸಹಾಯವನ್ನ ಬೇಡ್ತಾರೆ. ಆಗ ಆ ಊರಿನ ಗ್ರಾಮಸ್ಥರು ಕೂಡ ಅವ್ರಿಗೆ ನೆರವನ್ನ ನೀಡೋದಿಕ್ಕೆ ಒಪ್ಕೊಳ್ತಾರೆ. ಅವತ್ತೇ ಎಲ್ಲರೂ ಒಟ್ಟಾಗಿ ಸೇರಿ ಕಾಡಿನ ಒಳ ಹೋಗಿ ಈ ಅಕ್ಬರ್ಗಾಗಿ ಹುಡುಕಾಟವನ್ನ ನಡೆಸೋದಿಕ್ಕೆ ತೀರ್ಮಾನಿಸ್ತಾರೆ. ಪ್ರತಿ ಮನೆಯಿಂದ ಒಬ್ಬ ಗಂಡಾಳು ಹೊರಟು ತಮ್ಮ ಜೊತೆ ಫ್ಲಾಶ್ ಲೈಟ್ಗಳು, ದೀಪದ ಲ್ಯಾಟನ್ಗಳು ಹಾಗೂ ದೊಡ್ಡ ಚಾಕುಗಳು ಇವೆಲ್ಲವನ್ನು ಕೂಡ ಹಿಡಿದು ಎಲ್ಲರೂ ಕಾಡಿನ ಕಡೆಗೆ ಹೊರಡ್ತಾರೆ. ಅಲ್ಲೇ ಮುಂದೆ ಇದ್ದಂತ ಪಾಮ್ ಮರಗಳ ಕಡೆಗೆ ಅವರು ಹೆಜ್ಜೆಯನ್ನ ಹಾಕ್ತಾರೆ. ಅವರು ಹೊರಟಾಗ ಅದಾಗಲೇ ಸಂಜೆ ಆಗಿತ್ತು. ಅವರು ಅಕ್ಬರ್ಗಾಗಿ ಹುಡುಕಾಟವನ್ನ ನಡೆಸುವಾಗ ಸೂರ್ಯ ನಿಧಾನವಾಗಿ ಜಾರ್ತಿದ್ದ. ಮೆಲ್ಲಗೆ ಸುತ್ತಲೂ ಕೂಡ ಕತ್ತಲು ಆವರಿಸೋದಕ್ಕೆ ಶುರುವಾಗಿತ್ತು. ಸುತ್ತಲೂ ಕೂಡ ಗಾಢ ಅಂಧಕಾರ ಆವರಿಸಿದಂತೆ ಕಾಡಿನ ಪಕ್ಷಿ ಪ್ರಾಣಿಗಳು ಚೀತ್ಕಾರ ಮಾಡೋದಕ್ಕೆ ಶುರು ಮಾಡಿದ್ವು. ಎಲ್ಲ ಕಡೆ ನೋಡ್ಕೊಂಡು ಹೋಗ್ತಿದ್ದಂತ ಅವ್ರಿಗೆ ಅಕ್ಬರ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಇವನು ಇಲ್ಲೆಲ್ಲೂ ಕೂಡ ಇಲ್ವಲ್ಲ, ಇವನಿಗೆ ಏನಾಗಿದೆ ಎಂಬ ಅನುಮಾನ ಅವ್ರಿಗೆ ಶುರುವಾಗುತ್ತೆ. ನಂತರ ಜಮೀನನ್ನ ದಾಟಿ ಕಾಡಿನ ಒಳಗೆ ಹೋಗ್ತಿದ್ದಂತೆ ಅಲ್ಲೊಂದು ದೃಶ್ಯವನ್ನ ಗಮನಿಸಿ ಅವರೆಲ್ಲ ತಟಕ್ಕನೆ ನಿಂತ್ಕೊಳ್ತಾರೆ. ಕತ್ತಲಾಗಿದ್ರಿಂದ ಅವರೆಲ್ಲ ತಮ್ಮ ಕೈಯಲ್ಲಿದ್ದಂತ ಟಾರ್ಚ್ ಹಾಗೂ ದೀಪಗಳನ್ನ ಆನ್ ಮಾಡಿ ಆ ಬೆಳಕಿನ ಹಾದಿಯಲ್ಲಿ ಹೋಗ್ತಿದ್ರು.
ಅವರೆಲ್ಲ ಈ ಅಕ್ಬರ್ನ ಹೆಸರನ್ನ ಕೂಗ್ಕೊಂಡೇ ಹೋಗ್ತಿದ್ರು. ಆದ್ರೆ ಅವ್ರಿಗೆ ಯಾವುದೇ ಉತ್ತರ ಕೇಳಬರ್ಲಿಲ್ಲ. ಈಗ ಅಲ್ಲಿ ಕಂಡಂತ ಆ ಒಂದು ದೃಶ್ಯದಿಂದ ಅವರು ನಿಂತಿದ್ರು. ಇಷ್ಟಕ್ಕೂ ಅವ್ರ ಮುಂದೆ ಇದ್ದದ್ದು ಅಲ್ಲಿ ಚಲ್ಲ ಪಿಲ್ಲಿಯಾಗಿ ಕೆಳಗೆ ಬಿದ್ದಿದಂತ ತಾಜಾ ಪಾಮ್ ಹಣ್ಣುಗಳು. ಅವುಗಳನ್ನ ಬಹಳ ರೀಸೆಂಟ್ ಆಗಿನೇ ಕಟಾವ್ ಮಾಡಲಾಗಿತ್ತು. ಇವು ಈ ಅಕ್ಬರ್ ಕಿತ್ತಂತ ಹಣ್ಣುಗಳೇ ಇರಬೇಕು, ಹಾಗಾಗಿ ಅವನು ಇಲ್ಲೇ ಎಲ್ಲೋ ಇರಬೇಕು ಅಂತ ಅವರು ಪೊದೆ ಸುತ್ತ ಹುಡುಕಾಟವನ್ನ ನಡೆಸ್ತಾರೆ. ತಮ್ಮ ಬಳಿ ಇದ್ದಂತ ಚೂಪಾದ ಚಾಕುಗಳ ಸಹಾಯದಿಂದ ಆ ಪೊದೆ ಹುಲ್ಲನ್ನ ಕತ್ತರಿಸಿ ಹುಡುಕಾಟವನ್ನ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿಗೆ ಆ ಪೊದೆ ಮಧ್ಯೆ ಒಂದು ವಿಲಕ್ಷಣ ದೃಶ್ಯ ಕಾಣಿಸುತ್ತೆ. ಅದನ್ನು ನೋಡಿದವನೇ ಗಾಬರಿಯಿಂದ ಚಾಕುವನ್ನ ಅಲ್ಲೇ ಬಿಟ್ಟು ಅವನು ಹಿಂದಕ್ಕೆ ಓಡ್ ಬಂದಿದ್ದ. ವೀಕ್ಷಕರೇ, ಇಷ್ಟಕ್ಕೂ ಅವನಿಗೆ ಅಲ್ಲಿ ಕಂಡದ್ದು ಏನ್ ಗೊತ್ತಾ? ಹಿಂದಿನ ದಿನ ಕೆಲಸವನ್ನ ಮುಗಿಸಿ ರಾತ್ರಿ ಆದ್ಮೇಲೆ ಇಲ್ಲಿರೋದ್ ಸೇಫ್ ಅಲ್ಲ ಅಂತ ಯೋಚನೆ ಮಾಡದಂತ ಆ ಅಕ್ಬರ್ ತಾನು ಕಿತ್ತಿದಂತ ಪಾಮ್ ಹಣ್ಣುಗಳನ್ನ ಕೈಗಾಡಿಗೆ ತುಂಬಿಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದ್ದ. ಹೋಗುವಾಗ ತಾನೊಬ್ನೇ ಹೋಗ್ತಿದ್ದೀನಿ ಅನ್ನುವಂತ ಭ್ರಮೆಯಲ್ಲಿ ಆತ ಇದ್ದ. ಆದ್ರೆ ಅವನಿಗೆ ಗೊತ್ತಿಲ್ಲ ಹಾಗೇನೆ ಅಲ್ಲಿದ್ದಂತ ಮರಗಳ ಮೇಲಿಂದ ಯಾರೋ ಅವನನ್ನ ನಿಗೂಢವಾಗಿ ಗಮನಿಸ್ತಾ ಇದ್ರು. ಇಷ್ಟೇ ಅಲ್ಲ, ಆ ನಿಗೂಢ ಜೀವಿ ಆ ಕತ್ಲಲ್ಲಿ ಅಕ್ಬರ್ನನ್ನ ಅವನಿಗೆ ಗೊತ್ತಿಲ್ಲ ಹಾಗೇನೆ ಫಾಲೋ ಮಾಡ್ತಿತ್ತು. ನಿಧಾನವಾಗಿ ಅವನ ತಲೆ ಬಳಿ ಬಂದಂತ ಅದು ಹಠಾತ್ ತಾನೆ ಅನಿರೀಕ್ಷಿತವಾಗಿ ಅವನ ಮೇಲೆ ದಾಳಿ ಮಾಡುತ್ತೆ. ಹಾಗೆ ಅವನ ಮೇಲೆ ಆ ರಾತ್ರಿ ದಾಳಿ ಮಾಡಿದ್ದು ಬೇರೇನೂ ಅಲ್ಲ, ಅದೊಂದು ಭೀಕರ ಗಾತ್ರದ ಪೈಥಾನ್ ಹಾವು. ವೀಕ್ಷಕರೇ, ಏಷ್ಯಾದ ಪುರುಷನ ಸರಾಸರಿ ಎತ್ತರ 5 ಅಡಿ 6 ಇಂಚು ಮಾತ್ರ. ಈ ಅಕ್ಬರ್ ಕೂಡ ಅಷ್ಟೇ ಇದ್ದ. ಆದ್ರೆ ಅವನ ಮೇಲೆ ದಾಳಿ ಮಾಡದಂತ ಆ ಪೈಥಾನ್ ಹಾವಿನ ಗಾತ್ರ ಬರೋಬ್ಬರಿ 23 ಅಡಿಗಳು. ತನಗಿಂತ 4-5 ಪಟ್ಟು ದೊಡ್ಡ ಗಾತ್ರದ ಜೀವಿ ಒಂದು ಕತ್ಲಲ್ಲಿ ಮೈ ಮೇಲೆ ಬಿದ್ದಾಗ ಅಕ್ಬರ್ನ ಸ್ಥಿತಿ ಹೇಗಾಗಿರ್ಬೇಕು ಅಂತ ನೀವೇ ಒಂದ್ಸಾರಿ ಊಹೆ ಮಾಡಿ ನೋಡಿ. ಈ ಪೈಥಾನ್ ಹಾವುಗಳು ವಿಷಕಾರಿ ಅಲ್ಲದೆ ಇದ್ರೂ ಕೂಡ ಇವು ಮಾಂಸಾಹಾರಿ ಜೀವಿಗಳು. ಅಷ್ಟು ಉದ್ದ ಹಾಗೂ ದಪ್ಪ ಇದ್ರೂ ಕೂಡ ಆ ತೂಕದ ಜೀವಿಗಳು ಮರಗಳ ಮೇಲೆ, ಮುಳ್ಳಿನ ಮೇಲೆ, ರೆಂಬೆ ಕೊಂಬೆಗಳ ಮೇಲೆ ವೇಗವಾಗಿ ಹರಿದಾಡ್ತವೆ. ಕಣ್ಣು ಅಸ್ಪಷ್ಟವಾಗಿ ಕಂಡ್ರೂ ಕೂಡ ತನ್ನ ಮುಂದೆ ಇರುವಂತ ಬೇಟೆಯ ಮೈ ವಾಸನೆ ಹಾಗೂ ಕಂಪನಗಳ ಮೂಲಕನೇ ಅವರು ಇರೋದನ್ನ ಗ್ರಹಿಸ್ತವೆ. ಅವತ್ತು ಪೈಥಾನ್ ಹಾವು ಕೂಡ ಈ ಅಕ್ಬರ್ನ ಬೆವರಿನ ವಾಸನೆ ಹಿಡಿದು ಮರಗಳಿಂದ ವೇಗವಾಗಿ ಕೆಳಗ್ ಬಂದು ನೇರವಾಗಿ ಅವನ ಕುತ್ತಿಗೆಗೇನೆ ಬಾಯಿ ಹಾಕಿತ್ತು. ಅದು ಕುತ್ತಿಗೆ ಹಿಡಿದಂತ ಮರುಕ್ಷಣನೆ ಈ ಅಕ್ಬರ್ ಭಯ ಬಿದ್ದು ಜೋರಾಗಿ ಕಿರ್ಚ್ಕೊಂಡಿದ್ದ. ಅವತ್ತು ಅವನ ಮನೆಯ ಪಕ್ಕದ ನಿವಾಸಿಗೆ ಕೇಳಿಸಿದ್ದು ಕೂಡ ಇದೇ ಸದ್ದು. ಆದ್ರೆ ಪೈಥಾನ್ ಹಾವು ಅವನನ್ನ ಸುತ್ತುವರೆದು ಅವನು ಸದ್ದನ್ನ ಮಾಡದ ಹಾಗೇನೆ ಮಿಂಚಿನ ವೇಗದಲ್ಲಿ ಅವನ ಇಡೀ ಮೈಯನ್ನ ಸುತ್ತಕೊಂಡು ಬಲವಾಗಿ ಅವನನ್ನ ಕ್ರಶ್ ಮಾಡಿತ್ತು. ಆ ಒಂದು ರಭಸಕ್ಕೆ ಜೀವಂತವಾಗಿದ್ದಾಗಲೇ ಅವನ ಮೈ ಒಳಗಿನ ಎಲ್ಲ ಮೂಳೆಗಳು ಕೂಡ ಲಟಲಟನೆ ಮುರಿದು ಪುಡಿಯಾಗಿದ್ವು. ಯಾವಾಗ ಅವನು ಕೂಗದೆ ಸುಮ್ಮನಾದ್ನು ಆಗ ರಿಲ್ಯಾಕ್ಸ್ ಆದಂತ ಹಾವು ಅವನನ್ನ ಸಡಿಲಗೊಳಿಸಿ ಕೆಳಕ್ಕೆ ಬಿಸಾಡಿತ್ತು. ಒಂದು, ಈಗ ಅವನ ಜೀವ ಹೋಗಿರುತ್ತೆ, ಅಥವಾ ಅವನು ಸಾವು ಬದುಕಿನ ಮಧ್ಯ ಒದ್ದಾಡ್ತಿರ್ತಾನೆ. ಆಗ ಈ ಪೈಥಾನ್ ತನ್ನ ಅಗಲ ಬಾಯಿಂದ ಅವನ ತಲೆ ಮೂಲಕ ಅವನ ಇಡೀ ದೇಹವನ್ನ ನುಂಗೋದಕ್ಕೆ ಶುರು ಮಾಡ್ತು. ಈ ಪೈಥಾನ್ ಹಾವುಗಳು ತಾವು ಏನನ್ನೇ ನುಂಗಿದ್ರೂ ಕೂಡ ಒಂದಿಂಚು ಕೂಡ ಬಿಡದೆ ಪೂರ್ತಿ ನುಂಗ್ತವೆ. ತಮ್ಮ ಚೂಪಾದ ರೇಸರ್ ಶಾರ್ಪ್ ಹಲ್ಲುಗಳಿಂದ ನಿಧಾನವಾಗಿ ಬೇಟೆ ದೇಹವನ್ನ ಇಂಚಿಂಚಾಗಿನೇ ಒಳಗೆ ಎಳೆದುಕೊಳ್ತವೆ. ಹೊಟ್ಟೆ ತುಂಬಿದ ನಂತರ ಮರದ ಮೇಲ್ ಹೋಗಿ ಸುತ್ತಕೊಳ್ತವೆ, ಅಥವಾ ಅಲ್ಲೇ ಎಲ್ಲಾದ್ರೂ ಕೆಳಗ್ ಬಿದ್ದು ತಮ್ಮ ಮೈಯನ್ನ ಚಾಚಿ ಮಲಗಿ ವಿಶ್ರಾಂತಿಯನ್ನ ಪಡಿತವೆ. ಈ ರೀತಿ ಅಲ್ಲಿ ನಿಶ್ಚಯವಾಗಿ ಬಿದ್ದಿದ್ದಂತ ಆ ದೈತ್ಯ ಹಾವನ್ನೇ ಅವರು ಅಕ್ಬರ್ನ ಹುಡುಕಾಟ ಮಾಡುವಾಗ ಪೊದೆ ಮಧ್ಯೆ ನೋಡಿ ಹೆದರಿದ್ದು. ಈಗ ನೀವು ಏನ್ ನೋಡ್ತಾ ಇದ್ದೀರೋ ಈ ಒಂದು ಫೋಟೋವನ್ನ ಅವರು ಆ ಒಂದು ಕ್ಷಣದಲ್ಲಿ ಸೆರೆ ಹಿಡಿದಿದ್ದು. ಅವ್ರಿಗೆ ಆ ಹಾವಿನ ದೇಹದೊಳಗೆ ಮಾನವಾಕೃತಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದ್ರೆ ಆ ಹಾವು ಇವನನ್ನ ನುಂಗಿರೋದು ಅವ್ರಿಗೆಲ್ಲರೂ ಗೊತ್ತಾಗುತ್ತೆ. ತಕ್ಷಣ ಅವರೆಲ್ಲರೂ ಕೂಡ ತಮ್ಮ ಬಳಿ ಇದ್ದಂತ ಕತ್ತಿಯ ಮೂಲಕ ಅದರ ಜಡ ದೇಹವನ್ನ ಕತ್ತರಿಸಿ ನೋಡಿದಾಗ ಒಳಗೆ ಜೀವವಿಲ್ಲದಂತ ಅಕ್ಬರ್ ತಾನು ಧರಿಸಿದಂತ ಬಟ್ಟೆ ಸಹಿತ ಮಲಗಿದ್ದ. ಎಷ್ಟೋ ಸಲ ಈ ಹಾವುಗಳು ಭಾರವಾದಂತ ಜೀವಿಗಳನ್ನ ಬಲವಂತವಾಗಿ ನುಂಗಿ ಉಸಿರಾಡಲು ಕೂಡ ಸಾಧ್ಯವಾಗದೆ ಪೈಥಾನ್ ಹಾವುಗಳು ಸಾಯೋದು ಸಹಜ. ಇಲ್ಲೂ ಕೂಡ ಹಾಗೇನೆ ಆಗಿತ್ತು. ಆ ಹಾವು ಅವನನ್ನು ನುಂಗಿ ಸತ್ ಹೋಗಿತ್ತು. ವೀಕ್ಷಕರೇ, ಈ ಇಂಡೋನೇಷ್ಯಾ ಅಮೆಜಾನ್ ಕಾಡುಗಳಲ್ಲಿ ಇಂಥ ದೃಶ್ಯಗಳು ಅತ್ಯಂತ ಸಹಜ. ಅಲ್ಲಿ ಕುರಿ, ಆಡು, ದನಕರುಗಳನ್ನ ಹಲವು ಸಲ ಇಂಥ ಹಾವುಗಳು ನುಂಗು ಹಾಕೋದು ಸಾಮಾನ್ಯ ಸಂಗತಿ. ಅಪರೂಪಕ್ಕೆ ಇವುಗಳಿಗೆ ಈ ರೀತಿ ಮನುಷ್ಯರು ಕೂಡ ಅಚಾನಕ್ಕಾಗಿ ಬಲಿಯಾಗುವಂತ ಉದಾಹರಣೆಗಳು ಕೂಡ ಸಿಗ್ತವೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಇಡೀ ಕೇಸಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.